ಆದರೂ ಫುಟ್ಪಾತಲ್ಲಿರೋರು ಅಧಿಕಾರಿಗಳು BBMP ಅವರಾಗಲಿ ನಮ್ಮ ಸ್ಲಮ್ ಬೋರ್ಡ್ ಅಧಿಕಾರಿಗಳಾಗಲಿ ಇದ್ರ ಪರವಾಗಿ ಯಾರನ್ನು ನಿಗಾ ವಹಿಸ್ತಾ ಇಲ್ಲ. ಅವ್ರುಗಳಿಗೆ ನಾವು ಎಷ್ಟೇ ದೂರು ದುಂಬಾಲುಗಳು ಕೊಡ್ತಾ ಇದ್ರೂ ಅದ್ರ ಪರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿಲ್ವಾ? ರೀಸೆಂಟಾಗಿ ಕಳೆದ ಎಣಿಕೆ ಮುಂಚೆ, ಈ ಚುನಾವಣೆಯ ಎಣಿಕೆ ಮುಂಚೆ ನಮ್ಮ ಜಂಟಿ ಆಯುಕ್ತರು ಹೊಸದಾಗಿ ಬಂದಿದ್ದಾರೆ. ಅವರುಗಳೆಲ್ಲ ಇಲ್ಲಿ ಒಂದ್ಸರಿ ಭೇಟಿ ಕೊಟ್ಟು ಆ ಭೇಟಿ ಸಮಯದಲ್ಲೇ ನಾವು ಹಲವಾರು ಇಲ್ಲಿ ಅಹವಾಲುಗಳನ್ನು ಹೇಳ್ಕೊಂಡಿದ್ದೀವಿ. ಆದರೂ ಅದ್ರ ಪರವಾಗಿ ನಾವು ಸಭೆ ಸೇರಿಸೋಣ, ಇದ್ರ ಪರವಾಗಿ ಏನಿದು ಕುಂದುಕೊರತೆಗಳನ್ನ ನಿವಾರಣೆ ಮಾಡೋಣ, ಸಮಸ್ಯೆ ಬಗೆಹರಿಸೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ವಿಧ ಇಲ್ಲಿವರೆಗೂ ಮತ್ತೆ ಅವರು ಸಭೆಯೂ ಕರೆದಿಲ್ಲ. ಈ ಇಲ್ಲಿನ ಕುಂದುಕೊರತೆಗಳಾಗಲಿ ಸಮಸ್ಯೆಗಳಾಗಿ ಬಗೆಹರಿಸೋದಕ್ಕೆ ಯಾರು ಮುಂದೆ ಬಂದಿಲ್ಲ. ಆದರೂ ನಾನು ಹೇಳೋದು ಏನಂತ ಹೇಳಿದ್ರೆ, ಇಲ್ಲಿನ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂಥ ಪ್ರತಿನಿಧಿಗಳು ಮುಂದೆ ಬರಬೇಕು. ಏನ್ ನಿಮ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ರಿ ನಿಮ್ ಪ್ರಾಬ್ಲಮ್? ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಈಗ? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ನಮಸ್ಕಾರ ರೀ. ಏನ್ ನಿಮ್ ಪ್ರಾಬ್ಲಮ್ ರೀ? ಏನ್ ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ? ಓ, ಯಾವ ಲಕ್ಷ್ಮಿ ಹೋಗನೋ? ಯಾವ್ಯಾವ ಲಕ್ಷ್ಮಿ? ಗೃಹಲಕ್ಷ್ಮಿ ಬರ್ತಿದ್ಯಾ? ಗೃಹಲಕ್ಷ್ಮಿ ಬರ್ತಾ ಇಲ್ಲ ನಮಗೆ. ಯಾಕೆ? 2 ತಿಂಗಳಿಂದ ಬರ್ತಾ ಇಲ್ಲ ನಮಗೆ. ಪಿನ್ಷನ್ ಬರ್ತಾ ಇಲ್ಲ. ನಮ್ಮ ಯಜಮಾನ್ ತಿರೋ ಕೇಳಕ ಕೇಳ್ತಾ ಇದ್ರೆ ನಾವು ಯಾರನ್ನ ಅಂತ ಇದಾರೆ. ಇಲ್ಲಿ ಎಲ್ಲಿ ಗದ್ದಿದ್ರೆ ಯಾರನ್ನ ಕೇಳೋದು ನಾವು ಹೋಗಿ? ಇಲ್ಲಿ ಬರ್ತಾನೆ ಇಲ್ಲಲ್ಲ, ಯಾರನ್ನ ಹೋಗಿ ಕೇಳೋದು ನಾವು? ಯಾರು ನಿಮಗೆ ಹೇಳಿದ್ದು ದುಡ್ಡು ಕೊಡ್ತೀವಿ ಅಂತ? ಏನ್ ದುಡ್ಡು ಕೊಡ್ತೀವಿ ಅಂತ ಯಾರು ಹೇಳಿದ್ರು? ಕಾಸು ಕೊಡ್ತೀವಿ ಅಂತ ಯಾರು ಹೇಳಿದ್ದು? ವರ್ಷ ಆಗ್ತಾ ಇದ್ರಲ್ಲ, ಇವಾಗ ಯಾಕೆ ಗೌರ್ಮೆಂಟ್ ಆಗ್ತಾ ಇಲ್ಲ? ಅದೇ ನಾವು ಕೇಳ್ತಾ ಇದ್ವಿ. ನಿಮಗೆಲ್ಲ ಅಕ್ಕಿ ಎಲ್ಲ ಫ್ರೀ ಕೊಡ್ತೀಯಾರಾ? ಅಕ್ಕಿ ಕೊಡ್ತಾ ಇದ್ದಾರೆ. ಎಷ್ಟು ಕೆಜಿ ಕೊಡ್ತೀಯಾರ? 10 ಕೆಜಿ ಕೊಡ್ತಾ ಇದಾರೆ. 10 ಕೆಜಿ ಕೊಡ್ತೀಯಾರಾ? ಜನಕ್ಕೆ 20 ಕೆಜಿ 10 ಕೆಜಿ ಕೊಡ್ತಾರೆ. ಲೆಕ್ಕ ಮಾಡಿ. ರೇಷನ್ ಕಾರ್ಡ್ಗೆ 10 ಕೆಜಿ ಅಂದ್ರೆ ಇಬ್ರು ಇರ್ತಾರೆ, ಒಂದು ತಲೆಗೆ 5 ಕೆಜಿ ತರ. ಒಂದು ತಲೆಗೆ ಎಷ್ಟು ಕೊಡ್ತೀಯಾರ? 5 ಕೆಜಿ ಕೊಡ್ತಾ ಇದ್ದಾರೆ. 5 ಕೆಜಿ. ಇನ್ನ 5 ಕೆಜಿ ದುಡ್ಡು ಬರ್ತಿದ್ಯಾ? ಬರ್ತಾ ಇದೆ. ಬರ್ತಾ ಇದ್ದಾ? ಪಕ್ಕ ಇವಾಗ ಬರ್ತಾ ಇಲ್ಲ. 2 ತಿಂಗಳಿಂದ ಅದನ್ನೇ ಹೇಳ್ಬೇಕು ಕಣಮ್ಮ. ಹೇಳ್ತಾರೆ ಅದು ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀವಲ್ಲ. 2,000 ರೂಪಾಯಿ ಬರ್ತಾ ಇಲ್ವಾ? ಅಕ್ಕಿ ದುಡ್ಡು ಬರ್ತಿಲ್ವಾ? 2,000 ಬರ್ತಾ ಇಲ್ಲ, ಅಕ್ಕಿ ದುಡ್ಡು ಬರ್ತಾ ಇಲ್ಲ. ನಮ್ಗೆ ತಿರೋಗಿದೆ ಅದು ದುಡ್ಡು ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಯಾವ ದುಡ್ಡು ಬರ್ತಾ ಇಲ್ಲ? ಯಾವ ದುಡ್ಡು ಬರ್ತಾ ಇಲ್ಲ. ಅಜ್ಜಿ, ಏನ್ ಅಜ್ಜಿ ನಿಮ್ಮ ಹೆಸರು? ಅಂದೆ ಅದ ನಿಮ್ಮ ಹೆಸರೇನು? ಅಂದ ಪಕ್ಕ ಅಂಗಡಿ ಬಂದು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ? ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತವ ಅಜ್ಜಿ ಬಂದು? ತಮಿಳು ತಮಿಳು ತೆರಿಯಾದು, ನನಕ್ಕೂ ತೆರಿಯಾದು ತಮಿಳು. ನೋಡಿ ಹೆಂಗಿದೆ ಅಂತ ನಮ್ಮ ಮನೆ ಹತ್ರ ನೋಡ್ತಾ ಇದೀನಿ ಕಣ್ರಪ್ಪ, ನೋಡ್ತಾ ಇದೀನಿ. ಸಾಯ್ತಾ ಇದೀವಿ. ನಮಗೂ ಆಸ್ಮಾ ಇದೆ. ಈ ಜಾಗನಲ್ಲಿ ಇರೇಕ್ ಆಗ್ತಾ ಇಲ್ಲ. ತುಂಬಾ ಕಷ್ಟ. ಮಳೆ ಬಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಆ ಕಡೆಯಿಂದ ಕ್ವಾರ್ಟರ್ಸಿಂದ ಕಕ್ಕಿಸ್ ನೀರೆಲ್ಲ ಎಲ್ಲ ಫುಲ್ ಗಲೀಜಾಗ್ಬಿಡ್ತಾ ಇದೆ. ಆಗ್ತಾನೆ ಇಲ್ಲ ಸರ್. ಏನೋ ಒಂದು ಮಾಡಿ. ಗೌರ್ಮೆಂಟ್ಗೆ ನಾವು ಎಲ್ಲ ಒಟ್ಟು ಗಿಟ್ಟು ಎಲ್ಲ ಕೊಟ್ಟಿದ್ದೀವಿ, ಮಾಡಿಸ್ತೀನಿ ಅಂತ ಇದ್ದಾರೆ. ಈಗಾನು ಆ ಕಡೆ ಹೇಳಿ ಆ ಕಡೆ ಮಾಡಿದ್ರು, ಈ ಕಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ನಮ್ಮ ಮನೆ ಹೆಂಗಿದೆ ಅಂತ ಆ ಕಡೆ ನೋಡಿ ಸರ್, ಹೆಂಗಿದೆ ಅಂತ. ಪೈಪ್ ಕೂಡ ಹಾಕಿಲ್ಲ ಸರ್, ಹಂಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಭಿರಾಮಿ ಅಂತ. ಏನು ಮಾಡೋಣ ಈಗ? ಕೊಂಡು ಈ ಮಳೆ ನೀರಲ್ಲಿ ಗಲೀಜು ನೀರಲ್ಲಿ ತುಂಬ ಕಷ್ಟದಲ್ಲಿ ಇದ್ದೀವಿ ಸರ್. ಏನೋ ಒಂದು ಮಾಡಿ. ಓಕೆ ನೋಡ ಏನ್ ನಿಮ್ಮ ಹೆಸರು? ವಿಜಯ. ವಿದ್ಯಾ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನು ಸರ್, 1,000 ರೂಪಾಯಿ 2,000 ರೂಪಾಯಿ ಬರ್ತಾ ಇಲ್ಲ ನಮಗೆ. 1,000 ರೂಪಾಯಿ 2,000 ರೂಪಾಯಿ ಬರ್ತಾ ಇಲ್ವಾ, ಅಥವಾ 2,000 ರೂಪಾಯಿ ಬರ್ತಿಲ್ವಾ? ರೂಪಾಯಿ ಬರ್ತಾ ಇಲ್ಲ ನಮಗೆ. ಏನು ನಮಗೇನು ಸಪೋರ್ಟ್ ಇಲ್ಲ. ಏನು ನಾವು ಬಡವರಲ್ವಾ? ಹೌದಲ್ವಾ, ಬಡವರಾದ್ರೆ ಎಷ್ಟು ನಗ್ತಾ ಇದೀರಿ ಅಲ್ವಾ? ನಗ್ತಾ ಬಡವರಿದ್ರೂ ನಗ್ತಾನೆ ಇರಬೇಕು. ಕಷ್ಟ ಅಲ್ಲ ನೆನ್ಸ್ಕೊಳಕ್ಕೆ ಆಗಲ್ಲ ಅಲ್ವಾ? ನಾವು ಬಡವರು ಯಾವಾಗ್ಲೂ ನಗ್ನಗ್ತಾನೆ ಇರಬೇಕು. ಹೌದು. ಈ ಶ್ರೀಮಂತರುಗಳೇ ನೆಮ್ಮದಿ ಇಲ್ಲ ಅನ್ನಿ ಅಲ್ವಾ? ಕೋಟಿ ಇರೋರೆ ನೆಮ್ಮದಿ ಇಲ್ಲ.
ಏನ್ ನಿಮ್ ಪ್ರಾಬ್ಲಮ್ಮು ನಿಮ್ದೇನ್ ಪ್ರಾಬ್ಲಮ್ಮು ಏನ್ ನಿಮ್ ಪ್ರಾಬ್ಲಮ್ಮು ಏನ್ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಈಗ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ಮು ನಮಸ್ಕಾರ ಏನ್ ನಿಮ್ ಪ್ರಾಬ್ಲಮ್ ರೀ ಏನ್ರಿ ನಿಮ್ ಪ್ರಾಬ್ಲಮ್ಮು ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಸಮಸ್ಯೆಗಳನ್ನ ಆಲಿಸುತ್ತಾ ಅದಕ್ಕೆ ಪರಿಹಾರ ನೀಡುವಂತ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ಜನರನ್ನ ಸದಾ ಮಾತನಾಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.